ಆತ್ಮರೆ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಮೆಡಿಸಿನ್ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಆ ಒಂದು ಮೆಡಿಸಿನ್ ಬಂದುಬಿಟ್ಟು ಒಂದು ಝೈಲೋಮಿಸ್ಟ್ ನಜಲ್ ಡ್ರಾಪ್ ಅನ್ನುವಂಥದ್ದು 0.1%. ಈ ಒಂದು ವಿಡಿಯೋದಲ್ಲಿ ಇದರ ಬಗ್ಗೆ ಒಂದು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಇದರ ಒಂದು ಪ್ಯಾಕೇಜಿಂಗ್ ನೋಡೋದಾದ್ರೆ, ನಿಮಗೆ ಝೈಲೋಮಿಸ್ಟ್ ನಜಲ್ ಡ್ರಾಪ್ ಅನ್ನುವಂಥದ್ದು ನಜಲ್ ಡ್ರಾಪ್ ಇದು ಅಂದರೆ ಇದರಲ್ಲಿ ನಜಲ್ ಸ್ಪ್ರೇನು ಬರುತ್ತೆ, ನಜಲ್ ಡ್ರಾಪು ಬರುತ್ತೆ. ಇದೊಂದು ನಜಲ್ ಡ್ರಾಪ್ ಝೈಲೋಮಿಸ್ಟ್. ಇದು ನಿಮಗಿದು 10 ml ಸಿಗುತ್ತೆ. MRP ಬಂದುಬಿಟ್ಟು ₹57.34 ಆಗುತ್ತೆ. ಮತ್ತು ಇದನ್ನು ಒಂದು ತಯಾರು ಮಾಡಿರ್ತಕ್ಕಂಥ ಒಂದು ಕಂಪನಿ ಬಂದುಬಿಟ್ಟು ಒಂದು ಜೈಡಸ್ ಅನ್ನುವಂಥದ್ದು ಒಂದು ಕಂಪ್ನಿ ಈ ಒಂದು ಝೈಲೋಮಿಸ್ಟ್ ನಜಲ್ ಡ್ರಾಪನ್ನು ತಯಾರು ಮಾಡ್ತು. ಮತ್ತು ಇದರಲ್ಲಿರುವಂಥ ಒಂದು ಕಂಟೆಂಟನ್ನು ನೋಡಿದ್ರೆ ಝೈಲೋಮೆಟಾಝೋಲಿನ್ 0.1% ವೇಟ್ ಬೈ ವ್ಯಾಲ್ಯೂಮ್ ಇರುತ್ತೆ. ಮತ್ತು ಇದರ ಒಂದು ಬೆನಿಫಿಟ್ಸ್ ಯೂಸಸನ್ನು ನಾವು ನೋಡಿದ್ರೆ ಯಾವುದಕ್ಕೆಲ್ಲ ಈ ಒಂದು ಝೈಲೋಮಿಸ್ಟ್ ನಜಲ್ ಡ್ರಾಪನ್ನು ಯೂಸ್ ಮಾಡ್ತಾರೆ ಅಂತಂದ್ರೆ, ಇದು ನಜಲ್ ಡ್ರಾಪ್ ಬೆನಿಫಿಟ್ ಬಂದುಬಿಟ್ಟು ಒಂದು ನಸಲ್ ಕಂಜೆಷನ್ಗೆ ಯೂಸ್ ಮಾಡ್ತಾರೆ. ಅಂತಂದ್ರೆ ಏನಾಗುತ್ತೆ, ಈ ಕಾಮನ್ ಕೋಲ್ಡ್ ಆದಾಗ, ನೆಗಡಿ ಆದಾಗ, ಅಲರ್ಜಿ ಆದಾಗ ಏನಾಗುತ್ತೆ ಅಂದರೆ ಮೂಗೇನಾಗುತ್ತೆ ಕಡ್ದಂಗೆ ಆಗುತ್ತೆ, ಅಂತಂದ್ರೆ ಉಸಿರಾಡಲಿಕ್ಕೆ ತೊಂದರೆ ಆಗುತ್ತೆ. ಮತ್ತು ಈ ಇನ್ಫ್ಲಮೇಷನ್ ಆದಾಗ ಅಂದರೆ ಸೈನಿಸಿಟಿಸ್ ಅಂತ ಕರೀತಾರೆ. ಅದು ಇನ್ಫ್ಲಮೇಷನ್ ಆಫ್ ಸೈನಸ್. ಆ ಇನ್ಫ್ಲಮೇಷನ್ ಆದಾಗ ಏನಾಗುತ್ತೆ ಅಂತ ನಿಮಗೆ ಉಸಿರಾಡೋಕ್ಕೆ ತೊಂದರೆ ಆಗುತ್ತೆ. ಆವಾಗ ಈ ಒಂದು ಡ್ರಾಪನ್ನು ನೀವು ಹಾಕ್ಕೊಂಡಾಗ ಏನಾಗುತ್ತೆ, ಸೊ ನಿಮಗೆ ಉಸಿರಾಡೋಕ್ಕೆ ಇದು ಉಸಿರಾಡಲಿಕ್ಕೆ ನಿಮಗೇನಾಗುತ್ತೆ ಈಸಿ ಆಗುತ್ತೆ. ಸೊ ಇದರ ಒಂದು ಯೂಸಸ್ ಬೆನಿಫಿಟ್ಸ್ ಆಗುತ್ತೆ. ಮತ್ತು ಈ ಒಂದು ಯಾವ ರೀತಿ ಇದನ್ನು ಯೂಸ್ ಮಾಡ್ಬೇಕಪ್ಪ ಅಂತಂದ್ರೆ, ಸೊ ಈ ಒಂದು ಡ್ರಾಪ್ಸನ್ನು ಏನು ಮಾಡಬೇಕು, 2-3 ಡ್ರಾಪ್ಸನ್ನು ಅಂತಂದ್ರೆ ದೊಡ್ಡವರು ಅಂದರೆ 18 ವರ್ಷ ಬಿಟ್ಟು ಅಂದರೆ 6 ವರ್ಷಕ್ಕಿಂತ ಹೆಚ್ಚು ಇರ್ತಾರಲ್ಲ ಮಕ್ಕಳಿಗೆ ಸಹ ಯೂಸ್ ಮಾಡ್ಬೋದು. ಇಲ್ಲಾಂದ್ರೆ 18 ವರ್ಷ ಬಿಟ್ಟು ಯಾರ್ಯಾರು ಇರ್ತಾರಲ್ಲ, 18 ವರ್ಷ ಮೇಲೆ ಯಾರು ಇರ್ತಾರೆ ಅವ್ರಿಗೂ ಸಹ ಈ ಒಂದು ಝೈಲೋಮಿಸ್ಟ್ ನಜಲ್ ಡ್ರಾಪನ್ನು ಯೂಸ್ ಮಾಡ್ಬೋದು. ಅಂದರೆ 2-3 ಡ್ರಾಪ್ಸ್ ನೀವು ಹಾಕೋಬೇಕಾಗತ್ತೆ ಮೂಗಲ್ಲಿ. ಒಂದು ನಾಸ್ಟ್ರಿಲ್ಸಲ್ಲಿ 2-3 ಡ್ರಾಪ್ಸ್ ಹಾಕೋಬೇಕು. ಹಿಂಗೆ ದಿನಕ್ಕೆ ಒಂದು 2-3 ಟೈಮ್ ಒಂದು 3 ದಿನ ಮಾಡಿದರೆ ಸಾಕು. ನಿಮಗೇನಾಗುತ್ತೆ, ಉಸಿರಾಟಕ್ಕೆ ಏನಾದ್ರು ಅಲರ್ಜಿ ಮತ್ತು ನಸಲ್ ಕಂಜೆಷನ್ ಇತ್ತಂದರೆ ಏನಾಗುತ್ತೆ, ಈ ಒಂದು ಕಡಿಮೆ ಆಕತ್ತೆ ಅಂತ ಹೇಳ್ತೀನಿ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡಿರಿ, ಆದಷ್ಟು ಒಂದು ವಿಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತಾ ಮತ್ತೆ ಮತ್ತೊಂದು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.